MBBS, MCA, BCA ಹಾಗೆಯೇ ಇತರೆ ಹಲವು ಡಿಗ್ರಿಗಳನ್ನು ಪಡೆದವರಿಗೆ ಒಂದು ಭರ್ಜರಿ ಜಾಬ್ ನೋಟಿಫಿಕೇಷನ್ನ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ, ಆರೋಗ್ಯ ಸೌಧ, ಬೆಂಗಳೂರು ಏನು ಮಾಗಡಿ ರಸ್ತೆಯಲ್ಲಿ ಇದೆಯಲ್ಲ, ಇದು ಇವಾಗ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿರುವಂಥದ್ದು. ಸೊ ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿನ ಆಹ್ವಾನಿಸಲಾಗಿದೆ. ಹುದ್ದೆಗಳು ತಾತ್ಕಾಲಿಕ ಅನ್ನೋದನ್ನು ಮೊದಲೇ ತಿಳ್ಕೊಬಿಡಿ. ಆದರೆ ಒಳ್ಳೆ ಒಂದು ಸ್ಯಾಲ್ರಿ ಅಂತೂ ಖಂಡಿತ ಇದೆ. 80,000ವರೆಗೆ ಒಂದು ವೇತನವನ್ನು ನೀಡುವಂತಹ ಹುದ್ದೆಗಳು ಇಲ್ಲಿರೋದು. ಸೊ ಇವುಗಳನ್ನು ತಾತ್ಕಾಲಿಕವಾಗಿ ಟೆಂಪರರಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ಳಲಾಗ್ತದೆ. ನೀವು ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ www.hfw ಅಂದರೆ ಹೆಲ್ತ್ ಆ್ಯಂಡ್ ವುಮೆನ್ ವೆಲ್ಫೇರ್ ಅಂತೇಳಿ ಒಂದು ವೆಬ್ಸೈಟ್ ಅದು. ಸೊ hfw.com.karnataka.gov.in ಮತ್ತು nhmkarnataka.gov.in ಭೇಟಿ ನೀಡಿ ನೀವು ಪಡ್ಕೋಬೋದು. ಸೊ ಇಲ್ಲಿ ಮೊದಲಿಗೆ ತಿಳ್ಕೊಳ್ಳಿ, ನೀವು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಜುಲೈ 15ರ ಸಂಜೆ 5 ಗಂಟೆವರೆಗೆ ಅವಕಾಶ ಇರುತ್ತೆ. ಸೊ ಅರ್ಜಿನ ಸಲ್ಲಿಸೋದು ಹೇಗೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮೊದಲು ಯಾವ್ಯಾವ ಹುದ್ದೆಗಳಿದ್ದಾವೆ ಅನ್ನೋದನ್ನು ನಾನು ಕ್ವಿಕ್ಕಾಗಿ ಒಂದು ಹುದ್ದೆ ಹೆಸರು ಹಾಗೆಯೇ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತ ಮಾತ್ರ ಹೇಳ್ತೀನಿ. ಇನ್ನು ಉಳಿದಂತೆ ನೀವು ವಿದ್ಯಾರ್ಹತೆ ಏನು ಹಾಗೆಯೇ ಕಾರ್ಯಾನುಭವ ಏನು ಅನ್ನೋದನ್ನು ನಾನು ನಮ್ಮ ವಿಡಿಯೋದ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. PDF ನೋಟಿಫಿಕೇಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕಂಪ್ಲೀಟಾಗಿ ನೋಡ್ಕೋಬೋದು. ಸೊ ಹಾಗಿದ್ರೆ ಬನ್ನಿ ಇವಾಗ ನೋಡೋಣ ಯಾವ್ಯಾವ ಹುದ್ದೆ ಇದೆ ಅಂತೇಳಿ ಹೇಳ್ಬಿಡ್ತೀನಿ. ಸೊ ಮೊದಲಿಗೆ ಡೆಸಿಗ್ನೇಷನ್ ನೇಮ್ಸು ಹಾಗೆಯೇ ಸ್ಯಾಲ್ರಿ ನಾನು ಹೇಳಿರೋದು. ಸೊ ಸಮ್ಟೈಮ್ಸ್ ಏಜ್ ಲಿಮಿಟ್ನೂ ಸಹ ಹೇಳ್ತೀನಿ. ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ 45 ವರ್ಷ 50 ವರ್ಷದವರೆಗೆ ಅರ್ಜಿನ ಸಲ್ಲಿಸ್ಬೋದು ಈ ಹುದ್ದೆಗಳಿಗೆ. ಸೊ 1 ರಿಂದ 5 ವರ್ಷದವರೆಗೆ ಕಾರ್ಯಾನುಭವ ಇರುವಂತಹ ಒಂದು ಹುದ್ದೆಗಳಿದ್ದಾವೆ. ಹಾಗೆಯೇ MBBS, MCA, BCA ಹಾಗೆಯೇ ಇತರೆ ಡಿಗ್ರಿಗಳನ್ನು ಪಡೆದಿರೋರಿಗೂ ಸಹ ಹುದ್ದೆಗಳಿದ್ದಾವೆ. ಸೊ ಲೈಟಾಗಿ ತಿಳ್ಕೊಳ್ಳಿ. ಸೊ ಯಾರು ಇಲ್ಲಿ ಉದ್ಯೋಗ ಪಡಿಬೇಕು ಅಂದ್ಕೋತಿರೋ ಅವರು ಡೀಟೇಲ್ ಜಾಬ್ ನೋಟಿಫಿಕೇಷನ್ ನಾನು ಮೊದಲೇ ಹೇಳ್ದಂಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ NHM ಕನ್ಸಲ್ಟೆಂಟ್ ಒಂದು ಹುದ್ದೆ ಇದೆ, 80,000 ಇದಕ್ಕೆ. ಸೊ MBBS ಮಾಡಿದವ್ರಿಗೆ ಇಂತಹ ಹುದ್ದೆಗಳು. ಹಾಗೆಯೇ IT ಕನ್ಸಲ್ಟೆಂಟ್ ಅಂತೇಳಿ, ಸೊ ಇದಕ್ಕೆ 55,000 ಇದೆ. ಹಾಗೆಯೇ ಫಾರ್ಮಸಿ ಪ್ರೋಗ್ರಾಮ್ 2 2 ಹುದ್ದೆಗಳು, ಅವೆರಡು ಒಂದೊಂದು ಹುದ್ದೆ. ಪ್ರೋಗ್ರಾಮ್ ಅಸಿಸ್ಟೆಂಟ್ 2 ಹುದ್ದೆಗಳಿದೆ, 25,000. ಹಾಗೆಯೇ ರಿಸರ್ವೇಷನ್ ಮೇಲೂ ಸಹ ನೇಮಕಾತಿ ಮಾಡಿಕೊಳ್ಳಾಗುತ್ತೆ. ಇನ್ನು NHM ಕನ್ಸಲ್ಟೆಂಟ್ ಅಂತೇಳಿ ಅದು MBBS MD ಪಡೆದಿರೋರಿಗೆ NUHMನಲ್ಲಿ ಹುದ್ದೆಗಳಿರೋದು. BDS ಓದಿರೋರಿಗೆ, BA MS ಓದಿರೋರಿಗೂ ಸಹ ಇದೆ. ಸೊ 45 ವರ್ಷ ಗರಿಷ್ಠ. 55,000ದಿಂದ 80,000ವರೆಗೂ ಸಹ ವೇತನ ಇದೆ ಈ ಒಂದು ಹುದ್ದೆಗಳಿಗೆ. ಸೊ ನಾನಿಲ್ಲಿ ಪ್ರೋಗ್ರಾಮ್ನು ಸಹ ಹೇಳ್ತಾ ಇದ್ದೀನಿ, ಆ ಪ್ರೋಗ್ರಾಮ್ನಲ್ಲಿ ನೇಮಕಾತಿ ಮಾಡೋದು. ಹಾಗೆಯೇ ಕೆಲವೊಂದು ಹುದ್ದೆಗಳಿಗೆ ಎಜುಕೇಷನ್ ಮೇಲೆ ಇಲ್ಲಿ ಸ್ಯಾಲ್ರಿ ಡಿಪೆಂಡ್ ಆಗಿರುವಂಥದ್ದು. ನೆಕ್ಸ್ಟು ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತೇಳಿ. ಸೊ ಈ ಹುದ್ದೆಗಳಿಗೆ 23,100 ರೂಪಾಯಿ ವೇತನ ಇದೆ ಮಂತ್ಲಿ, ಅಂದರೆ ಮಾಸಿಕವಾಗಿ. M&E ಮ್ಯಾನೇಜರ್ ಅಂತೇಳಿ ಇದೆ. ಸೊ ಇದು ಒಂದು ಹುದ್ದೆ ಇರೋದು. ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತೇಳಿ ಹುದ್ದೆ ಹೇಳಿದ್ನಲ್ಲ, ಅದು 32 ಹುದ್ದೆಗಳಿರೋದು ಒಟ್ಟಾರೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ಗಳನ್ನ 1 ಪೋಸ್ಟ್ ಪರ್ ಡಿಸ್ಟ್ರಿಕ್ಟ್ ಅಂತ ಅಂದರೆ ಒಂದು ಜಿಲ್ಲೆಗೆ 1 ಪೋಸ್ಟ್ಗಳಿದ್ದಾವೆ ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತೇಳಿ. ಸೊ ಇನ್ನು M&E ಮ್ಯಾನೇಜರ್ ಒಂದು ಹುದ್ದೆ ಇದೆ. ಹಾಗೆಯೇ ಸೊ ಈ ಹುದ್ದೆಗೆ 25,000 ವೇತನ ಇದೆ. NFDS ಕನ್ಸಲ್ಟೆಂಟ್ ಅಂತೇಳಿ, ಸೊ ಈ ಹುದ್ದೆಗೆ 55,000 ಇದೆ. ಹಾಗೆಯೇ ಲೆಪ್ರಸಿ ಕನ್ಸಲ್ಟೆಂಟ್ ಅಂತೇಳಿ ಒಂದು ಹುದ್ದೆ ಇದೆ, 55,000ದಿಂದ 80,000ವರೆಗೆ. ಇದು ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳಿರೋದ್ರಿಂದ 80,000ವರೆಗೂ ಸಹ ವೇತನ ಇದೆ. ಸೊ ಒಂದೊಂದು ಹುದ್ದೆ ಇದೆ. ಸೊ ಹಾಗೆಯೇ ನೆಕ್ಸ್ಟು ಓರಲ್ ಹೆಲ್ತ್ ಕನ್ಸಲ್ಟೆಂಟ್ ಅಂತೇಳಿ 40,000ವರೆಗೆ ವೇತನ ಇರುವಂಥದ್ದು. NPPCD ಕನ್ಸಲ್ಟೆಂಟ್ ಒಂದು ಹುದ್ದೆ ಇದೆ, 55,000 ವೇತನ. FPLMIS ಕನ್ಸಲ್ಟೆಂಟ್ ಅಂತೇಳಿ 45 ವರ್ಷ ಮೀರಿಲ್ಲದೆ ಹೋದರೆ ಅರ್ಜಿ ಹಾಕ್ಬೋದು, 50,000 ಇದೆ ವೇತನ. ಸ್ಟೇಟ್ HMIS ಹಾಗೆಯೇ MCTC ಕೋರ್ಡಿನೇಟರ್ ಅಂತೇಳಿ 35,000 ಇದೆ ವೇತನ. ಹಾಗೆಯೇ RKSK ಕನ್ಸಲ್ಟೆಂಟ್ ಅಂತೇಳಿ 60,000 ವೇತನ ಇದೆ. ಹಾಗೆಯೇ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ ಒಂದು ಹುದ್ದೆ, 50,000 ವೇತನ ಇರೋದು. ಪ್ರೋಗ್ರಾಮರ್ ಹಾಗೆಯೇ ಆಪರೇಷನಲ್ ಮ್ಯಾನೇಜರ್ 50,000 ವೇತನ ಇರೋದು. ಈ ಹುದ್ದೆಗೆ BE, BTech ಇನ್ CSE, ISE, IT ಆರ್ MTech CS ಆ್ಯಂಡ್ IT ನಲ್ಲಿ ಅಥವಾ MCA ಓದಿರೋ ಅರ್ಜಿ ಹಾಕ್ಬೋದು.
ಹಾಗೆಯೇ CST ಕೋಆರ್ಡಿನೇಟರ್ ಅಂತೇಳಿ. ಸೊ BDS, BAMS, BHMS ಗ್ರ್ಯಾಜುಯೇಟ್ ವಿತ್ MPH ಮಾಸ್ಟರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅಥವಾ ಡಿಪ್ಲೊಮೊ ಇನ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಕಮ್ಯುನಿಟಿ ಮೆಡಿಸಿನ್, ಡಿಪ್ಲೊಮೊ ಇನ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಮಾಡಿರೋರು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. 45,000 ವೇತನ ಈ ಹುದ್ದೆಗಿರೋದು ಮಾಸಿಕ. ಸೊ ಇದಿಷ್ಟು ಹುದ್ದೆಗಳ ವಿವರ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ಆರೋಗ್ಯ ಇಲಾಖೆಯ ಈ ಹುದ್ದೆಗಳಿಗೆ ಗುತ್ತಿಗೆ ಆಧಾರ ಆಗಿರೋದ್ರಿಂದ ಅರ್ಜಿ ಸಲ್ಲಿಸೋರು ಕಡಿಮೆ ಇರ್ತಾರೆ, ಸೊ ಗೊತ್ತಿರಲ್ಲ. ಸೊ ಈ ಒಂದು ನೆಕ್ಸ್ಟು ಯಾರಾದರೂ ಡೀಟೇಲ್ಡಾಗಿ ಕೊಡಿ ಇನ್ನುವೇ ಅಂತ ಹೇಳಿದ್ರೆ ಇಂತಹ ಹುದ್ದೆಗಳ ಬಗ್ಗೆ ಕೆಲವೊಂದು ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳು, ಆರೋಗ್ಯ ಇಲಾಖೆ ಹುದ್ದೆಗಳಿಗೆ ಡೀಟೇಲ್ಡಾಗಿ ಬೇಕು ನಿಮಗೆ ಒಂದು ಜಾಬ್ ನೋಟಿಫಿಕೇಶನ್ ಡೀಟೇಲ್ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟು ಇಂಥ ವಿಡಿಯೋಗಳಲ್ಲಿ ನಾನು ಡೀಟೇಲ್ಡಾಗಿ ಇನ್ನೂ ವಿವರಣೆಗಳನ್ನ ಕೊಡ್ತೀನಿ. ಸೊ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋ ವಿಧಾನಕ್ಕೆ ಬಂದ್ಬಿಡೋಣ ಇವಾಗ. ಸೊ ನೀವು ನೋಡಿದ್ರಲ್ಲ, ಮೊದಲೇ ಜುಲೈ 15 ನೀವು ಸಂಜೆ 5 ಗಂಟೆ ಒಳಗಡೆ ಅರ್ಜಿನ ತಲುಪಿಸ್ಬೇಕು. ಆನ್ಲೈನ್ ಮೂಲಕ ಅಲ್ಲ, ಆಫ್ಲೈನ್ ಮೂಲಕ. ಸೊ ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ PDF ಲಿಂಕನ್ನು ಓಪನ್ ಮಾಡಿದ್ರೆ ನೀವು ಜಾಬ್ ನೋಟಿಫಿಕೇಶನ್ ಓದೋದ್ರ ಜೊತೆಗೆ ಅಪ್ಲಿಕೇಶನ್ ಫಾರ್ಮ್, ಅರ್ಜಿ ನಮೂನೆಯೂ ಸಹ ಇರುತ್ತೆ. ಆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಅಲ್ಲಿ ಕೇಳಲಾದ ಮಾಹಿತಿಗಳನ್ನು ತುಂಬಿ ಅದಕ್ಕೆ ಜೆರಾಕ್ಸ್ ಕಾಪಿಗಳು, ಏನು ಎಜುಕೇಷನ್ ಡೀಟೇಲ್ಸು, ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ಹಾಗೆಯೇ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಾಗಿರ್ಬೋದು ಅಥವಾ ಏನು ಬೇರೆ ಎಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ನಿಮ್ಮದು ಅರ್ಹತೆ ಬಗ್ಗೆ, ಸೊ ಆ ಒಂದು ಪ್ರಮಾಣ ಪತ್ರಗಳನ್ನು, ಜೆರಾಕ್ಸ್ ಕಾಪಿಗಳನ್ನು ಇದ್ರ ಜೊತೆ ಸಲ್ಲಿಸಬೇಕು. ಹಾಗೆಯೇ ನೀವು ಸೇವೆಗೆ ಸೇರ್ಕೋಬೇಕಾದ್ರೆ ವೆರಿಫಿಕೇಷನ್ಗೋಸ್ಕರ ಒರಿಜಿನಲ್ ಕಾಪಿಗಳನ್ನು ಸಹ ಶೋ ಮಾಡಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಮುಖ್ಯ ಆಡಳಿತಾಧಿಕಾರಿ, ನೀವು ಸ್ಕ್ರೀನ್ ಮೇಲೂ ನೋಡ್ತಾ ಇರ್ಬೋದು, ಮುಖ್ಯ ಆಡಳಿತಾಧಿಕಾರಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಚೇರಿ, 1ನೇ ಮಹಡಿ, ಪಶ್ಚಿಮ ವಿಭಾಗ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, 1ನೇ ಕ್ರಾಸ್, ಬೆಂಗಳೂರು 560023 ಈ ಒಂದು ವಿಳಾಸಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಸೊ ಇದಿಷ್ಟು ಹುದ್ದೆಗಳ ಮಾಹಿತಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಹಾಗೆಯೇ ಶಿಕ್ಷಣ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಸೊ ಈ ಹುದ್ದೆಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮ್ಗೆ ಕೇಳಬೇಕು ಅನಿಸಿದರೆ ಅಥವಾ ಹೇಳಬೇಕು ಅನಿಸೋದ್ರೂ ಸಹ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಬಾಯ್ ಬಾಯ್.